ಹಾಯ್ ಆಲ್, ನಿನ್ನೆ ನಾನು ನನ್ನ ತಮ್ಮನ ಮದುವೆದು ಪಾರ್ಟ್ 1 ಅಂದ್ಬಿಟ್ಟು ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಮದುವೆ ವೀಡಿಯೋ ಬಂದು ತುಂಬ ಲೆಂತಿ ಇದೆ. ಸೊ ಹಾಗಾಗಿ ನಾನು ಇವತ್ತು ಪಾರ್ಟ್ 2ನ ಅಪ್ಲೋಡ್ ಮಾಡ್ತಿದ್ದೀನಿ. ಅರುಂಧತಿ ನಕ್ಷತ್ರ ಎಲ್ಲ ತೋರಿಸಾದ್ಮೇಲೆ ಇಲ್ಲಿ ಬಂದು ಚೌಟ್ರಿ ಹಿಂದೆ ಆಲ್ಮೋಸ್ಟ್ ಎಲ್ಲ ಗ್ರೀನರಿ ಇರೋದು. ಸೊ ಹಂಗಾಗಿ ಇಲ್ಲಿ ಬಂದು ಒಂದು 2-3 ಫೋಟೋಸು ತೆಗೆಸ್ಕೊಂಡ್ರು. ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಕಂಕಣನ ಬಿಚ್ಚುತ್ತಿದ್ದಾರೆ. ಆವಾಗಲೇ ಕಂಕಣನ ಕಟ್ಟಿದ್ರಲ್ವ, ಅದನ್ನು ಇವಾಗ ಬಿಚ್ಚಿ ಇಲ್ಲೇ ಹುಡುಗ ಮತ್ತು ಹುಡುಗಿ ದೇವಸ್ಥಾನದ ಹತ್ರನೇ ಕಟ್ಟಬೇಕು. ಇದೆಲ್ಲ ಕಟ್ ಆದಮೇಲೆ ಇಲ್ಲಿ ರಿಸೆಪ್ಷನ್ನಿಗೆ ಅಂದ್ಬಿಟ್ಟು ಸ್ಟೇಜ್ ಎಲ್ಲ ರೆಡಿ ಇತ್ತು. ನಮ್ಮ ತಮ್ಮಂದು ಮುಹೂರ್ತ ಟೈಮ್ ಬಂದು 10:15 11:00ವರೆಗೆ ಇತ್ತು. ಬಟ್ ಅದು ಮುಹೂರ್ತ ಆದಮೇಲೆ ಎಲ್ಲ ಶಾಸ್ತ್ರಗಳು ಮುಗ್ದು ರಿಸೆಪ್ಷನ್ನಿಗೆ ಬರೋ ಅಷ್ಟರಲ್ಲಿ 2:30 ಆಗಿತ್ತು. ಹಂಗಾಗಿ ಜನಗಳು ಯಾರೂ ಅಷ್ಟು ಇರಲಿಲ್ಲ. ನಮ್ಮ ಫ್ಯಾಮಿಲಿ ಮತ್ತು ನಂದಿನಿಯವ್ರ ಫ್ಯಾಮಿಲಿಯವ್ರು ಅಷ್ಟೇ ಇದ್ದಿದ್ದು. ಹಂಗಾಗಿ ನಮ್ಮದು ಗ್ರೂಪ್ ಫೋಟೋಸ್ ಒಂದು ಪೆಂಡಿಂಗ್ ಇತ್ತು. ಇದಾದರೆ ಇವಾಗ ಮಾರ್ನಿಂಗು ಹುಡುಗನ ಮನೆ ದೇವರು ಮತ್ತು ಹುಡುಗಿ ಮನೆ ದೇವ್ರನ್ನ ತಂದು ಹುಡುಗನ ಮನೆ ದೇವ್ರನ್ನ ಹುಡುಗನ ರೂಮಲ್ಲಿ ಮತ್ತು ಹುಡುಗಿ ಮನೆ ದೇವ್ರನ್ನ ಹುಡುಗಿ ರೂಮಲ್ಲಿ ಇಟ್ಟಿದ್ರಲ್ವ. ನಾನು ಆವಾಗಲೇ ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ, ಅದನ್ನು ಮತ್ತೆ ಅದೇ ಹಳ್ಳಿಕಟ್ಟೆ ಹತ್ರ ಹೋಗಿ ದೇವ್ರನ್ನ ಬಿಟ್ಬಿಟ್ಟು ಬರೋದಂದ್ಬಿಟ್ಟು ಒಂದು ಶಾಸ್ತ್ರ ಮಾಡ್ತಾರೆ. ದೇವ್ರನ್ನ ಹುಡುಗನ ಮನೆ ದೇವ್ರನ್ನ ಹುಡುಗಿ ತಲೆ ಮೇಲೆ ಹೊತ್ಕೊಂಡು ಅದನ್ನು ಹಳ್ಳಿಕಟ್ಟೆ ಹತ್ರ ಬಿಟ್ಬಿಟ್ಟು ಬರಬೇಕು. ಆಮೇಲೆ ನಾನು ಒಡುಟ್ಟಿದ ಗಡಿಗೆ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ನಾನೇ ಇಟ್ಕೊಂಡು ಅದನ್ನು ಕೂಡ ಅಲ್ಲೇ ಒಂಬಾಳೆ ಎಲ್ಲನೂ ಅಲ್ಲೇ ಹಳ್ಳಿಕಟ್ಟೆ ಹತ್ರ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಬರಬೇಕು. ಅದೊಂದು ಶಾಸ್ತ್ರ ಪೆಂಡಿಂಗ್ ಇತ್ತು. ಆಮೇಲೆ ಇದು ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಶಾಸ್ತ್ರ ಅದೇನೆ. ಇವಾಗ ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಕ್ಕನ ಪಾಪು ಎಲ್ಲರೂ ಇಲ್ಲಿ ಗ್ರೂಪ್ ಫೋಟೋಸ್ನ ತೆಗೆಸ್ಕೊತಿದ್ದೀವಿ. ಈ ಗ್ರೂಪ್ ಫೋಟೋ ತೆಗೆಸ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ಟ್ಯಾಂಡಿಂಗಲ್ಲಿ ಫೋಟೋಸು ತೆಗೆಸ್ಕೊಂಡ್ರೆ ನಮ್ಮ ಫ್ಯಾಮಿಲಿದು ಫೋಟೋಶೂಟು ಆಯಿತು. ಸೊ ನಮ್ಮ ಪೃಥ್ವಿನ ಫೋಟೋ ತೆಗಿಯೋದಂತೂ ದೊಡ್ಡ ರಿಸ್ಕು. ಅವಳು ಆ ಕಡೆ ನೋಡ್ತಾನೆ ಇರ್ತಾಳೆ, ಕ್ಯಾಮ್ರಾಮ್ಯಾನ್ನ ನೋಡಲ್ಲ. ಸೊ ಕ್ಯಾಮ್ರಾಮ್ಯಾನು ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡಿಸ್ಕೊಂಡು ನಮ್ಮದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಆಯಿತು. ಇದಾದಮೇಲೆ ಇದೇ ನಮ್ಮ ಫ್ಯಾಮಿಲಿನೇ ಒಂದು ಸ್ಟ್ಯಾಂಡಿಂಗಲ್ಲೊಂದು ಫೋಟೋಸ್ನ ತೆಗೆಸ್ಕೊಂಡ್ವಿ. ನನ್ನ ತಮ್ಮನ ಫ್ರೆಂಡ್ಸ್ ಪಾಪ 1 ಅವರಿಂದ ಕೇಕ್ ಕಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಿದ್ರು. ಚೇರ್ ಮೇಲಿಟ್ಟು ಕಟ್ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ ಅಂದ್ಬಿಟ್ಟು ಟೇಬಲ್ನ ರೆಡಿ ಮಾಡ್ಕೊಬರೋಕ್ಕೆ ಹೋಗಿದ್ರು. ಆ ಗ್ಯಾಪಲ್ಲಿ ನಾವೆಲ್ಲ ಫ್ಯಾಮಿಲಿ ಫೋಟೋಸ್ನ ತೆಗೆಸ್ಕೊಂಡ್ವಿ. ಮತ್ತು ಫೋಟೋಗ್ರಾಫರು ಸ್ಟ್ಯಾಂಡಿಂಗಲ್ಲಿ ಈ ಥರ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ನಾವು ಅದೇ ಥರ ನಿಂತ್ಕೊಂಡು ಒಂದು ಸ್ಟ್ಯಾಂಡಿಂಗ್ ಫ್ಯಾಮಿಲಿ ಫೋಟೋನ ತೆಗೆಸ್ಕೊಂಡ್ವಿ. ಆಮೇಲೆ ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ಟೇಬಲ್ನ ರೆಡಿ ಮಾಡ್ಕೊಬಂದು ಈ ಥರ 2 ಕೇಕ್ನ ಕಟ್ ಮಾಡಿಸಿದ್ರು. ಮತ್ತು ಅವರು ಕೂಡ ಒಂದು ಗ್ರೂಪ್ ಫೋಟೋಸ್ನ ತೆಗೆಸ್ಕೊಂಡ್ರು. ಇಲ್ಲಿ ರಿಸೆಪ್ಷನ್ ಸ್ಟೇಜ್ ಇತ್ತಲ್ವ, ಅದ್ರ ಆಪೋಸಿಟ್ ಇನ್ನೊಬ್ಬರು ಕ್ಯಾಮ್ರಾಮ್ಯಾನ್ ಬಂದು ಎಲ್ರಿಗೂ ಸಿಂಗಲ್ ಫೋಟೋಸ್ನ ತೆಗಿತಿದ್ರು. ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಫೋಟೋಸ್ನ ತೆಗೆಸ್ಕೊತಿದ್ರು. ಇಲ್ಲಿ ನಮ್ಮ ಅಕ್ಕಂದಿರು, ನಾನು ಮತ್ತು ನಮ್ಮ ದೊಡ್ಡಮ್ಮಂದಿರು, ನಮ್ಮ ಚಿಕ್ಕಮ್ಮಂದಿರು ಎಲ್ಲ ವೆಯ್ಟ್ ಮಾಡ್ತಿದ್ರು. ಚಿಕ್ಕಮ್ಮಂದಿರು ಮತ್ತು ನಮ್ಮ ದೊಡ್ಡಮ್ಮಂದಿರೆಲ್ಲ ಈ ಥರ ಫೋಟೋಸ್ನ ತೆಗೆಸ್ಕೊಂಡ್ರು. 7 ಜನ ಇರೋದು. ನಮ್ಮ ಮೊದಲನೇ ದೊಡ್ಡಮ್ಮ ಮನೆಗೆ ಬೇಗ ಹೋಗ್ಬಿಟ್ಟಿದ್ರು. ಸೊ ಹಂಗಾಗಿ 6 ಜನನೇ ಫೋಟೋಸ್ನ ಈ ಥರ ತೆಗೆಸ್ಕೊಂಡ್ರು. ಆಮೇಲೆ ನಮ್ಮಮ್ಮ ಋತ್ವಿ ಜೊತೆ ಒಂದು ಫೋಟೋಸ್ನ ತೆಗೆಸ್ಕೊಂಡ್ರು. ಋತ್ವಿ ಅಳ್ತಾವಳೆ ಅಂದ್ಬಿಟ್ಟು ಅವಳು ತುಂಬ ಅಳ್ತಿದ್ಲು. ಅವಳಿಗೆ ಹೊಸ ಡ್ರೆಸ್ನ ಹಾಕ್ಬಿಟ್ರೆ ಅವಳು ತುಂಬ ಅಳ್ತಾಳೆ. ಸೊ ಹಂಗಾಗಿ ಡ್ರೆಸ್ನ ಬೇಗ ಚೇಂಜ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ನಮ್ಮಮ್ಮ ಅದೇ ಡ್ರೆಸ್ಸಲ್ಲಿ ಋತ್ವಿ ಜೊತೆ ಫೋಟೋಸ್ ತೆಗೆಸ್ಕೊಂಡ್ರು. ಇವಾಗ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ನಾನು ನೆನ್ನೆ ಹೇಳಿದ್ದೆ ಅಲ್ವಾ, ಈ ದೇವ್ರನ್ನ ನಾವು ಇದು ಒಡುಟ್ಟಿದ ಗಡಿಗೆ ಆಗಿರ್ಬೋದು, ಆಮೇಲೆ ನಮ್ಮ ಮನೆ ದೇವರಾಗಿರ್ಬೋದು ಎಲ್ಲನೂ ಇವಾಗ ತಗೊಂಡೋಗಿ ಅದೇ ಹಳ್ಳಿಕಟ್ಟೆ ಹತ್ರ ಬಿಟ್ಬಿಟ್ಟು ಬರ್ತೀವಿ. ಅದೇ ಹಳ್ಳಿಕಟ್ಟೆಯಿಂದ ಇಲ್ಲಿಗೆ ತಂದಿದ್ವಿ, ಮತ್ತು ಇಲ್ಲಿಂದ ತಗೊಂಡೋಗಿ ಹಳ್ಳಿಕಟ್ಟೆ ಹತ್ರ ಬಿಟ್ಬಿಟ್ಟು ಬರಬೇಕು. ಇವಾಗ ನಾನು ಇಟ್ಕೊಂಡಿರೋದು ಒಡುಟ್ಟಿದ ಗಡಿಗೆ. ಸೊ ನಂದಿನಿಗೆ ನಮ್ಮ ಮನೆ ದೇವ್ರನ್ನ ಈ ಥರ ತಲೆ ಮೇಲೆ ಒರೆಸಿದ್ದೀವಿ. ಇವಾಗ ಇನ್ನೂ 2 ಇದೆ, ಅದನ್ನು ನನ್ನ ತಮ್ಮನ ಫ್ರೆಂಡ್ಸ್ ಹತ್ರ ಕೊಟ್ಟಿದ್ವಿ, ಇಟ್ಕೊಂಡು ಬನ್ನಿ ಅಲ್ಲಿವರೆಗೂ ಅಂತ. ಆಮೇಲೆ ನಂದಿನಿಯವ್ರ ಮನೆ ದೇವರಿದೆ ಅಲ್ವಾ, ಅದನ್ನು ಕೂಡ ಒಬ್ಬೊಬ್ಬರು ಈ ಥರ ತಗೊಬಂದು ಇಬ್ಬರದು ನಮ್ಮ ಮನೆ ದೇವರು ಮತ್ತು ನಂದಿನಿಯವ್ರ ಮನೆ ದೇವರು ಇಬ್ಬರು ದೇವ್ರೂ ನಾವು ಅಲ್ಲಿ ಹೋಗಿ ಹಳ್ಳಿಕಟ್ಟೆ ಹತ್ರ ಬಿಟ್ಬಿಟ್ಟು ಬರಬೇಕು. ಇವರು ನನ್ನ ತಮ್ಮನ ಫ್ರೆಂಡ್ಸು, ಏಜಲ್ಲಿ ಚಿಕ್ಕವರು ಅಂದ್ರೂ ಯಾವಾಗಲೂ ನನ್ನ ತಮ್ಮನ ಜೊತೆನೇ ಇರ್ತಾರೆ. ಆಮೇಲೆ ಇವಾಗ ನಂದಿನಿಯವ್ರ ಮನೆ ದೇವ್ರನ್ನೂ ಕೂಡ
ಅವರ ಚಿಕ್ಕಮ್ಮಂದಿರು ಅತ್ತೆಯಂದಿರು ಎಲ್ಲರೂ ಒನ್ ಬೈ ಒನ್ನು ಈ ಥರ ಇಟ್ಕೊಂಡು ಕೆಳಗಡೆ ನಾವು ಹೊರಟ್ವಿ. ನಾನು ಮತ್ತು ನನ್ನ ತಮ್ಮನ ಫ್ರೆಂಡ್ಸು ಹಿಡ್ದಿರೋದು ಮತ್ತು ನಂದಿನಿ ತಲೆ ಮೇಲೆ ಹೊತ್ಕೊಂಡಿರೋದು ನಮ್ಮನೆ ದೇವರು, ಮತ್ತು ಆ ಇಬ್ಬರು ಅಕ್ಕಂದಿರು ಮತ್ತು ಒಬ್ಬ ಅಕ್ಕ ಹಿಡ್ಕೊಂಡಿರೋದು ಅವ್ರ ಮನೆ ದೇವರು. ಅವ್ರದ್ದು 3, ನಮ್ಮದು 4. ಸೊ ಈ ಥರ ಇಟ್ಕೊಂಡು ನಾವು ಹಳ್ಳಿಕಟ್ಟೆ ಹತ್ರ ಹೊರಟ್ವಿ. ಈಗ ನಂದಿನಿ ಕೆಳಗಡೆ ಸ್ವಲ್ಪ ಉದುರಿಸ್ತಿರೋದು ಏನಂದರೆ ಕುರಿದು ಇಕ್ಕೆ. ಅದು ಇಕ್ಕೆನ ಬಿಸಿಲಲ್ಲಿ ಒಣಗಿಸಿ ಈ ಥರ ಹುಡುಗಿ ಮನೆಯವರು ಪೌಡ್ರ್ ಮಾಡಿಕೊಂಡು ಚೌಟ್ರಿಗೆ ತಂದಿರ್ತಾರೆ. ಇವಾಗ ನಾವೆಲ್ಲ ಇಟ್ಕೊಂಡಿದ್ದೀವಲ್ವ ಅದು ದೇವರು ಗಡಿಗೆನ, ಅದನ್ನು ಬರೀ ನೆಲದ ಮೇಲೆ ಇಡೋಂಗಿಲ್ಲ. ಕುರಿದು ಇಕ್ಕೆದು ಪೌಡ್ರನ್ನ ಫುಲ್ಲು ಕೆಳಗಡೆ ಹಾಕಿ, ನೀವು ನೋಡಿರ್ಬೋದು ರೂಮಲ್ಲಿ ಹಾಕಿದ್ರು, ರೂಮಲ್ಲಿ ಕೆಳಗಡೆ ಹಾಕಿಬಿಟ್ಟು ಅದ್ರ ಮೇಲೆ ಈ ಥರ ದೇವ್ರನ್ನ ಕುಡಿಕೆಯಲ್ಲಿ ಇದೆಯಲ್ಲ ದೇವರು, ಅದನ್ನು ಇಡ್ತಾರೆ. ಯಾಕಂದರೆ ಬರೀ ನೆಲದ ಮೇಲೆ ಇಡೋಂಗಿಲ್ಲ ಅಂತ. ಅದನ್ನು ಇವಾಗ ಆ ಪೌಡ್ರನ್ನ ಏನು ಮಾಡಬೇಕಂದ್ರೆ ಚೌಟ್ರಿಯಿಂದ ಅಲ್ಲಿ ಹಳ್ಳಿಕಟ್ಟೆ ಇದೆ ಅಲ್ವಾ, ಹಳ್ಳಿಕಟ್ಟೆಗೆ ಹೋಗೋವರೆಗೂ ಸ್ವಲ್ಪ ಸ್ವಲ್ಪನೇ ಈ ಥರ ಉದುರಿಸ್ಕೊಂಡು ಹೋಗ್ತಿರಬೇಕು. ಅಲ್ಲಿ ನಂದಿನಿ ಮತ್ತು ಅದು ಕುರಿದು ಇಕ್ಕೆದು ಪೌಡ್ರ್ ಬರುತ್ತಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಉದುರಿಸ್ಕೊಬಂದ್ಮೇಲೆ ಮೊದಲನೇ ಸುತ್ತಲ್ಲೇ ಒಂದು ಸಲ ಹಳ್ಳಿಕಟ್ಟೆಗೆ ಹಾಕಿಬಿಡ್ತಾರೆ. ಅದಾದಮೇಲೆ ಮತ್ತೆ ನಾವು ಇದೇ ಥರ ಇನ್ನೂ 2 ರೌಂಡು ಬಂದಮೇಲೆ 2 ರೌಂಡ್ ಬಂದು ಇವಾಗ ನಮ್ಮದು ಕುಡಿಕೆ ಒಳಗಡೆ ಒಬ್ಬೊಬ್ರದ್ದು ನೀರಿದೆ, ನೀರನ್ನ ಈ ಥರ ಚೆಲ್ಬಿಡಬೇಕು. ಆಮೇಲೆ ಹೂವು ಆಗಿರ್ಬೋದು, ಅದಕ್ಕೆ ಇದು ಒಂಬಾಳೆ ಮುಡಿಸಿರ್ತಾರಲ್ವ, ಅದನ್ನೆಲ್ಲ ಅಲ್ಲಿ ಹಳ್ಳಿಕಟ್ಟೆ ಹತ್ರ ಹಾಕಿಬಿಟ್ಟು ಅಲ್ಲಿರೋ ನೀರನ್ನ ಹಾಕಿಬಿಡ್ಬೇಕು. ಹಾಕಿಬಿಟ್ಟು ನಂದಿನಿ ಮಾತ್ರ ಒಂದು ಕಳಸದಲ್ಲಿ ಈ ಥರ ನೀರನ್ನ ತೊಗೊಬರ್ತಾರೆ. ಇವಾಗ ಕಳಸ ಅಂದರೆ ತಟ್ಟೆ ಒಳಗಡೆ ಮುಂದೆ ಒಬ್ಬ ಆಂಟಿ ಅಲ್ಲಿ ತಟ್ಟೆ ಇಟ್ಕೊಂಡಿದ್ದಾರಲ್ವ, ಅದ್ರ ಒಳಗಡೆ ಒಂದು ಕಳಸ ಇರುತ್ತೆ. ಆ ಕಳಸಕ್ಕೆ ಈ ಥರ ನೀರು ತುಂಬಿಸ್ಕೊಂಡು ಬರಬೇಕು. ಇವಾಗ ಇಲ್ಲಿ ಹಿಂದೆ ಮುಖ ಮಾಡಿ ಚೌಟ್ರಿ ಹತ್ರ ಹಿಂಗೆ ನಿಂತ್ಕೋಬೇಕು. ಹುಡುಗ ಬಂದು ಅದನ್ನು ಕಳಸನ ಕೈಯಲ್ಲಿ ಕಿತ್ಕೊಳ್ಳೋ ಥರ ಮಾಡಬೇಕು. ನಿಧಾನಕ್ಕೆ ಅದನ್ನು ಬಿಡಿಸ್ಕೊಂಡು ಈ ಥರ ಇಟ್ಕೋಬೇಕು. ಹುಡುಗಿ ಬಂದು ಬಾಗಿಲಿಂದ ಮುಂದೆ ನಿಂತಿರ್ತಾರೆ, ಹುಡುಗ ಬಂದು ಒಳಗಡೆ ನಿಂತಿರ್ತಾನೆ. ಸೊ ಅದಾದಮೇಲೆ ಈ ಥರ ಅದು ಒಳಗಡೆ ನೀರಿರುತ್ತಲ್ವ, ಕಳಸದಲ್ಲಿ ನೀರಿರುತ್ತಲ್ವ, ಆ ನೀರಲ್ಲಿ ಹುಡುಗಂಗೆ ಈ ಥರ ಮುಖ ತೊಳೆದು ಮತ್ತು ಬಲಗಾಲಿಟ್ಕೊಂಡು ಒಳಗಡೆ ಬಂದು ಹುಡುಗನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು. ನಮಸ್ಕಾರ ಎಲ್ಲ ಮಾಡ್ಕೊಂಡ್ಮೇಲೆ ಅದು ದೇವ್ರದ್ದು ನೀರೆಲ್ಲ ತುಂಬಿಸಿ ಗಡಿಗೆ ಇಟ್ಟಿದ್ವಲ್ವ, ಅದಕ್ಕೆ ಅದನ್ನೆಲ್ಲ ನಮ್ಮದೂ ಕೂಡ ಹುಡುಗಿಯವ್ರ ಹತ್ರನೇ ಕೊಟ್ಬಿಡಬೇಕು. ಅದಕ್ಕೆ ಅವರು ಸ್ವಲ್ಪ ಅಕ್ಕಿ ಮತ್ತು ಬೇಳೆನ ತುಂಬಿಸಿ ನಮಗೆ ಕೊಡ್ತಾರೆ. ಅದನ್ನು ಹೋಗುವಾಗ ಅದನ್ನು ನಮಗೆ ಕೊಡಬೇಕು. ನಾವು ಅದೆಲ್ಲ ಅವ್ರ ಕೈಲಿ ಕೊಟ್ಬಿಟ್ಟು ನಮಗೆಲ್ಲ ಟೈಮ್ ಆಗಿತ್ತಲ್ವ, ನಂದಿನಿನ ಮನೆಗೆ ತುಂಬಿಸ್ಕೊಳ್ಳೋಕ್ಕೆ ಒಂದು ಟೈಮ್ ಅಂತ ಕೊಟ್ಟಿದ್ರು. ಆ ಟೈಮ್ ಅಷ್ಟೊತ್ತಿಗೆ ಮನೆಗೆ ಹೋಗಬೇಕು ಅಂದ್ಬಿಟ್ಟು ನಾವೆಲ್ಲ ಆಲ್ರೆಡಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲರೂ ಈ ಥರ ಬ್ಯಾಗೆಲ್ಲ ತೊಗೊಂಡು ಹೊರಡುವಾಗ ದೊಡ್ಡವರಿಗೆಲ್ಲ ಕಾಲಿಗೆ ಬಿದ್ದು ಹುಡುಗಿ ನಮಸ್ಕಾರ ಮಾಡಬೇಕಲ್ವ, ಅದನ್ನು ಅಲ್ಲಿ ಯಾರ್ಯಾರು ದೊಡ್ಡವರಿದ್ರು ಅವ್ರಿಗೆ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡಿಕೊಂಡು ಮೇಲ್ಗಡೆಯಿಂದ ಕೆಳಗಡೆಗೆ ಬಂದ್ವಿ. ಮತ್ತು ಇಲ್ಲಿ ಕೆಳಗಡೆ ನಂದಿನಿಯವರ ಅಪ್ಪ ಅಮ್ಮ, ನಮ್ಮಪ್ಪ ನಮ್ಮಮ್ಮ ಮತ್ತು ಇನ್ನು ಸ್ವಲ್ಪ ಜನ ದೊಡ್ಡವರೆಲ್ಲ ಕೆಳಗಡೆ ಇದ್ದರು. ಮತ್ತು ಅವರಿಗೆಲ್ಲ ಎಲೆ ಅಡಿಕೆ ಕೊಟ್ಬಿಟ್ಟು ಅವ್ರಿಗೂ ಕೂಡ ನಂದಿನಿ ಮತ್ತು ನನ್ನ ತಮ್ಮ ನಮಸ್ಕಾರ ಮಾಡಿಕೊಂಡ್ರು. ಮತ್ತು ಇವರು ನಂದಿನಿಯವರ ಸೋದರ ಮಾವ ಮತ್ತು ಅತ್ತೆ, ಅವ್ರಿಗೂ ಕೂಡ ಈ ಥರ ನಮಸ್ಕಾರ ಮಾಡಿಕೊಂಡ್ರು. ಇವರು ನಂದಿನಿಯವರ ದೊಡ್ಡಪ್ಪ ಮತ್ತು ದೊಡ್ಡಮ್ಮ, ಅವ್ರಿಗೂ ಕೂಡ ಎಲ್ಲ ನಮಸ್ಕಾರ ಮಾಡಿಕೊಂಡ್ರು. ಇಲ್ಲಿ ನಂದಿನಿಯವರ ಭಾವ ಅಂದರೆ ಅವ್ರ ಅಕ್ಕನ ಗಂಡ ನಮಸ್ಕಾರ ಮಾಡಿಸ್ಕೊತಿರ್ಲಿಲ್ಲ, ಅಂದರೆ ದೊಡ್ಡವರು ಮಾಡ್ಕೊಳ್ಳಿ ನನಗೆ ಬೇಡ ಅಂತಿದ್ರು. ಆಮೇಲೆ ಮತ್ತು ಅವ್ರಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಇನ್ನು ಮುಂದೆ ಬಂದರು. ಇಲ್ಲಿ ನಮ್ಮಪ್ಪ ನಮ್ಮಮ್ಮ ಇದ್ದರು. ನಮ್ಮಪ್ಪ ನಮ್ಮಮ್ಮಂಗೆ ಇಬ್ಬರು ಕೂಡ ನಮಸ್ಕಾರ ಮಾಡಿಕೊಂಡು ಫುಲ್ ಚೌಟ್ರಿಯಿಂದ ಹೊರಗಡೆ ಬಂದ್ವಿ. ಹುಡುಗಿರಿಗೆ ಗಂಡನ ಮನೆಗೆ ಹೋಗುವಾಗ ಅಪ್ಪನ ಮನೆ ಬಿಟ್ಟು ಹೋಗುವಾಗ ಬೇಜಾರು ಆಗುತ್ತೆ. ಸೊ ನಂದಿನಿ ಕೂಡ ಈ ಥರ ಹೊತ್ಕೊಂಡು ಹಿಂಗೆ ಕಾರ್ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಭಾವ ಕೂಡ ನಮಸ್ಕಾರ ಮಾಡಿಸ್ಕೋತಿರ್ಲಿಲ್ಲ, ದೊಡ್ಡವ್ರಿಗೆ ಮಾಡಿ ನನಗೆ ಏನಕ್ಕೆ ಅಂತ. ಆಮೇಲೆ ಇಬ್ಬರೂ ಭಾವಂಗೂ ಕೂಡ ನಮಸ್ಕಾರ ಮಾಡಿಕೊಂಡು ಮತ್ತು ಸ್ವಲ್ಪ ಜನ ನಮ್ಮ ಭಾವನ ಕಾರಿಗೆ ಮತ್ತು ಸ್ವಲ್ಪ ಜನ ನಮ್ಮ ಕಾರಿಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಈ ಥರ ನಂದಿನಿಯವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ಲ ಕಳಿಸ್ಕೊಡೋಕ್ಕೆ, ಹುಡುಗಿ ಕಳಿಸ್ಕೊಡೋಕ್ಕೆ ನಂದಿನಿಯವ್ರ ಫ್ಯಾಮಿಲಿಯವರೆಲ್ಲ ಈ ಥರ ಹೊರಗಡೆ ಬಂದರು. ಇವಾಗ ಇಲ್ಲೇನು ಮಾಡಬೇಕಂದ್ರೆ
ಒಂದು ಶಾಸ್ತ್ರ ಇದೆ. ಚೌಟ್ರಿಯಿಂದ ಹೊರ್ಗಡೆ ಬಂದು ಎಲ್ರಿಗೂ ನಮಸ್ಕಾರ ಮಾಡಿಕೊಂಡು ಇನ್ನೇನೋ ಕಾರ್ ಹತ್ರ ಹೋಗಿ ಕಾರ್ ಹತ್ಕೊಳ್ಳೋ ಟೈಮಲ್ಲಿ ಹುಡ್ಗಿ ಮನೆಯವರು ದೊಡ್ಡವರು ನಂದಿನಿ ಕೈ ಹಿಡಿದು ನಮ್ಮ ಮನೆಯಲ್ಲಿ ದೊಡ್ಡವ್ರ ಹತ್ರ ಕೈ ಕೊಟ್ಟು ಇನ್ಮೇಲೆ ನನ್ನ ಮಗಳಲ್ಲ ನಿನ್ನ ಮಗಳು ಅಂದ್ಬಿಟ್ಟು ನಂದಿನಿನ ಈ ಕಡೆ ಕಳಿಸ್ತಾರೆ. ಆಮೇಲೆ ಇಲ್ಲಿ ಹುಡ್ಗನ ಕಡೆ ಮನೆಯವರು ಕೈ ಹಿಡ್ಕೊಂಡು ಹುಡ್ಗಿ ಮನೆಯವ್ರ ಹತ್ರ ಕೊಟ್ಟು ಇನ್ಮೇಲೆ ನನ್ನ ಮಗ ಅಲ್ಲ ನಿನ್ನ ಮಗ ಅಂದ್ಬಿಟ್ಟು ಹುಡ್ಗನ್ನ ನಮ್ಮ ಕಡೆಯಿಂದ ಹುಡ್ಗಿ ಮನೆ ಕಡೆಗೆ ಕಳಿಸ್ತಾರೆ. ಇವಾಗ ಹುಡ್ಗನ ಕಡೆಯಿಂದ ನಮ್ಮಪ್ಪನೇ ನಂದಿನಿ ಕೈನ ಇಟ್ಕೊಂಡು ಈ ಕಡೆ ಕರ್ಕೊಂಡ್ರು. ಇವಾಗ ನಮ್ಮಪ್ಪ ಕೂಡ ನನ್ನ ತಮ್ಮನ ಕೈ ಹಿಡಿದು ಅವ್ರ ಕೈ ಕೊಟ್ಬಿಟ್ಟು ಈ ಥರ ನಮಸ್ಕಾರ ಮಾಡಿಕೊಂಡು ಬಂದ್ವಿ. ನಂದಿನಿ ಅವ್ರ ಫ್ಯಾಮಿಲಿಯವ್ರು ಎಲ್ರಿಗೂ ಬಾಯಿ ಹೇಳಿ ಈ ಥರ ಕಾರಿಗೆ ಹತ್ತಿ ಕೂತ್ಕೊಂಡ್ರು. ನಂದಿನಿ ಜೊತೆ ಇಬ್ಬರು ಚಿಕ್ಕಪ್ಪನ ಮಕ್ಕಳು ಬಂದರು. ಅವರು ಕೂಡ ನಂದಿನಿ, ನನ್ನ ತಮ್ಮ ಮತ್ತು ಅವ್ರ ಚಿಕ್ಕಪ್ಪನ ಮಕ್ಕಳು ಇಬ್ಬರು ಕೂಡ ಹಿಂದೆ ಕೂತ್ಕೊಂಡ್ರು. ನನ್ನ ತಮ್ಮನ ಫ್ರೆಂಡು ಡ್ರೈವ್ ಮಾಡ್ತಿದ್ದ. ನಾನು ಮತ್ತು ಕಾವ್ಯಕ ಮುಂದೆ ಸೀಟಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ. ನಮ್ಮ ಭಾವನ ಕಾರಲ್ಲಿ ಅಕ್ಕ ಋತ್ವಿ, ಭಾವ ಮತ್ತು ನಮ್ಮ ಚಿಕ್ಕಮ್ಮಂದಿರು ಮತ್ತು ಇನ್ನೊಬ್ಬರು ನಮ್ಮ ಕವಿತಕ್ಕ ಎಲ್ಲರೂ ನಮ್ಮ ಭಾವನ ಕಾರಲ್ಲಿ ಬಂದರು. ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಎಲ್ಲ ಬೈಕಲ್ಲಿ ಬಂದರು. ಸೊ ಹೀಗೆ ನಾವು ಎಲ್ಲ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಸಾಯಂಕಾಲ ಒಂದು 4:30 ಅನ್ನೋ ಟೈಮಲ್ಲಿ ನಮ್ಮೂರಿಗೆ ನಾವು ಹೊರಟ್ವಿ. ಇಲ್ಲಿಗೆ ಚೌಟ್ರಿನಲ್ಲಿ ಏನೇನು ಶಾಸ್ತ್ರ ಆಯಿತು ಎಲ್ಲನೂ ನಾನು ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇವಾಗ ನಮ್ಮ ಮನೆಗೆ ಹೋದ್ಮೇಲೆ ಅಲ್ಲಿ ನಮ್ಮೂರಲ್ಲಿ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಯಾರಾದರೂ ದೊಡ್ಡವ್ರು ಇರ್ತಾರಲ್ವ ಅವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಮನೆ ಹತ್ರ ಬರ್ತಾರೆ. ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಬಂದ್ವಿ ಮನೆ ಹತ್ರ, ಅವ್ರನ್ನೆಲ್ಲ ದೇವಸ್ಥಾನದ ಹತ್ರನೇ ಇಳಿಸ್ಬಿಟ್ಟು ನಾವು ಕಾವ್ಯಕ್ಕೆಲ್ಲ ಮನೆ ಹತ್ರನೇ ಬಂದುಬಿಟ್ವಿ. ಮತ್ತು ಅಲ್ಲಿ ಯಾರಾದರೂ ದೊಡ್ಡವ್ರು ಇರ್ತಾರಲ್ವ ಅವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನಕ್ಕೆಲ್ಲ ನಮಸ್ಕಾರ ಮಾಡಿಕೊಂಡು ಮನೆ ಹತ್ರ ಬರ್ತಾರೆ. ನಾನು ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಬಂದ್ವಿ ಮನೆ ಹತ್ರ, ಅವ್ರನ್ನೆಲ್ಲ ದೇವಸ್ಥಾನದ ಹತ್ರನೇ ಇಳಿಸ್ಬಿಟ್ಟು ನಾವು ಕಾವ್ಯಕ್ಕೆಲ್ಲ ಮನೆ ಹತ್ರನೇ ಬಂದುಬಿಟ್ವಿ. ಇವರು ಇಬ್ಬರೂ ನಂದಿನಿ ಅವರ ಚಿಕ್ಕಪ್ಪನ ಮಕ್ಕಳು ನಂದಿನಿ ಜೊತೆನೇ ಬಂದಿದ್ದರು. ಇಲ್ಲೇ ಇದು ನಮ್ಮವ್ರದ್ದು ರಂಗ ಅಂತ ಕರೀತಾರೆ. ಇಲ್ಲಿ ಏನೇ ಫಂಕ್ಷನ್ ಮಾಡಿದ್ರೂ ಅಂದರೆ ದೇವ್ರ ಕಾರ್ಯಗಳನ್ನ ಮಾಡಿದ್ರೆ ಇಲ್ಲೇ ಊರಿಗೆಲ್ಲ ಊಟ ಕೊಡೋದು. ಇಲ್ಲೇ ಒಂದಷ್ಟು ದೇವಸ್ಥಾನಗಳಿದೆ. ಅದಕ್ಕೆಲ್ಲ ಇವ್ರು ಪೂಜೆ ಮುಗಿಸ್ಕೊಂಡು ಮನೆ ಹತ್ರ ಬಂದರು. ಇದು ನಮ್ಮದು ಮೊದಲನೇ ಬಾಗಿಲು. ಇಲ್ಲಿಂದ ಈ ಬಾಗಿಲಿಗೇನು ನಾವು ಪೂಜೆ ಎಲ್ಲ ಮಾಡಲಿಲ್ಲ. ತುಂಬ ಟೈಮ್ ಆಗಿಬಿಟ್ಟಿತ್ತು. ನಮಗೂ ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಇದ್ದದ್ದು ಹೂನಲ್ಲೇ ಸುಮ್ಮನೆ ವೆಲ್ಕಮ್ ಅಂತ ನಾನೇ ಬರೆದೆ. ಸೊ ಆ ಬಾಗಿಲಿಗೆ ಮೊದಲನೇ ಬಾಗಿಲಿಗೆಲ್ಲ ನಾವೇನು ನಂದಿನಿ ಹತ್ರ ಪೂಜೆ ಮಾಡಿಸ್ಲಿಲ್ಲ. ಎರಡನೇ ಬಾಗಿಲಿಗೆ ಪೂಜೆ ಮಾಡಿಸೋದು. ಸೊ ಇಲ್ಲಿ ನಮ್ಮ ಕವಿತಕ್ಕ ಇನ್ನೂ ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ ಅಲ್ವಾ, ಬನ್ನಿ ಇಲ್ಲಿ ನಿಂತ್ಕೊಳ್ಳಿ, ಒಂದು 2-3 ಫೋಟೋಸ್ ತೊಗೊಡ್ತೀನಿ ಅಂದ್ಬಿಟ್ಟು ಫೋಟೋಸ್ ತೊಗೊಡ್ತಿದ್ರು. ಇದೆಲ್ಲ ಆದಮೇಲೆ ಕಾವ್ಯಕ್ಕ ಇಬ್ರಿಗೂ ಕಾಲು ತೊಳೆದ್ರು. ಕಾಲು ತೊಳೆದಾದ್ಮೇಲೆ ಒಬ್ಬರು ಬೆಲ್ಲದ ಆರತಿ ಮಾಡಬೇಕಿತ್ತು, ಇನ್ನಿಬ್ಬರು ಧೂಳು ಆರತಿ ಮಾಡಬೇಕಿತ್ತು. ಸೊ ಕಾವ್ಯಕ್ಕ ಕಾಲು ತೊಳೆದ್ಬಿಟ್ಟು ಇಲ್ಲಿ ನನ್ನ ತಮ್ಮನ ಹತ್ರ ಅಂದರೆ ಅವನು ಕಮ್ಮಿ ದುಡ್ಡು ಹಾಕ್ತಿದ್ದ, ಅದಕ್ಕೆ 500 ರೂಪಾಯಿಗೂ ಕಾಲು ತೊಳೆದಿದ್ದೀನಿ ಅಂದ್ಬಿಟ್ಟು ಸುಮ್ಮನೆ ಕೇಳ್ತಿದ್ರು ತಮಾಷೆಗೆ. ಈ ಥರ ಎಲ್ಲ ಆದಮೇಲೆ ನೆಕ್ಸ್ಟು ಬಂದು ಬೆಲ್ಲದ ಆರತಿ ಮಾಡಬೇಕಿತ್ತು. ಬೆಲ್ಲದ ಆರತಿನ ನಮ್ಮ ಅಕ್ಕ ಮಾಡಿದ್ರು. ನಮ್ಮ ಅಕ್ಕ ಬೆಲ್ಲದ ಆರತಿ ಮಾಡಿದ್ರು. ಮತ್ತು ನಾನು ಮತ್ತು ಕವಿತಕ್ಕ ಧೂಳು ಆರತಿನ ಮಾಡಿದ್ವಿ. ಆರತಿ ಮಾಡಿಬಿಟ್ಟು ನೀರನ್ನ ಅಲ್ಲೇ ಚೆಲ್ಬಿಟ್ಟು ಇಬ್ರಿಗೂ ಹಣೆಗೆ ಈ ಥರ ಕುಂಕುಮ ಮತ್ತು ಅರಿಶಿನ ಹಚ್ಚಿದ್ಮೇಲೆ ಇಬ್ಬರೂ ಅಮೌಂಟ್ ಕೊಟ್ಟರು. ಅಮೌಂಟ್ ಇಸ್ಕೊಂಡು ಬಂದ್ವಿ. ಆಮೇಲೆ ನಮ್ಮ ಅಕ್ಕ ಇಬ್ರಿಗೂ ಬೆಲ್ಲದ ಆರತಿ ಮಾಡಿದ್ರು. ನಾವೇನಕ್ಕೆ ಎಂಟ್ರೆನ್ಸ್ ಬಾಗಿಲಿಗೆ ಪೂಜೆ ಮಾಡಿಸ್ಲಿಲ್ಲ ಅಂದರೆ ಅದು ಆಯಿಗೆ ಸೇರಿಲ್ಲ ಅಂದ್ಬಿಟ್ಟು ಆ ಬಾಗಿಲಿಗೆ ನಾವು ಪೂಜೆ ಮಾಡಿಸ್ಲಿಲ್ಲ. ಇವಾಗ ನಂದಿನಿ ಪೂಜೆ ಮಾಡ್ತಿದ್ದಾಳಲ್ವ, ಅದೇ ನಮಗೆ ಮೇನ್ ಡೋರು. ಸೊ ನಂದಿನಿ ಹೊಸ್ಲೆಲ್ಲ ತೊಳೆದು ಅದಕ್ಕೆಲ್ಲ ರಂಗೋಲಿ ಬಿಟ್ಟು ಮತ್ತು ಅರಿಶಿನ ಕುಂಕುಮ ಹಚ್ಚಿ ಹೊಸ್ಲಿಗೆ ಹೂ ಇಟ್ಟು
ಇಬ್ಬರೂ ಜೊತೆಗೇ ಹೊಸ್ಲಿಗೆ ಪೂಜೆ ಮಾಡಿದ್ರು, ಗಂಧದ ಕಡ್ಡಿ ಹಚ್ಚಿ ಮತ್ತು ಕರ್ಪೂರ ಹಚ್ಚಿ. ಆಮೇಲೆ ಆ ನಂದಿನಿ ಹೊಸ್ಲಿಗೆ ನಮಸ್ಕಾರ ಮಾಡಿಕೊಂಡು ಇವಾಗ ಒಂದು ಸೇರಿಗೆ ಅಕ್ಕಿ ತುಂಬಿಸಿ ಅಕ್ಕಿ ಮೇಲೆ ಒಂದು ಬೆಲ್ಲದ ಹಚ್ಚಿಟ್ಟು ಆ ಸೇರನ್ನ ಹೊಸ್ಲು ಮೇಲೆ ಇಟ್ಟರು. ಆಮೇಲೆ ಆ ಸೇರಿಗೆ ಸ್ವಲ್ಪ ಹೂ ಸುತ್ತಿದ್ರು ಕವಿತಕ್ಕ. ಆಮೇಲೆ ಹೇಳಿದ್ರು ನಂದಿನಿಗೆ ಸೇರನ್ನ 3 ಸಲ ನಮಸ್ಕಾರ ಮಾಡಿಕೊಂಡು ಬಲಗಾಲಿಂದ ಒದ್ದು ಬಲಗಾಲಿಟ್ಕೊಂಡು ಮನೆ ಒಳಗಡೆ ಬಾ ಅಂತ. ಸೊ ಅದೇ ಥರ ನಂದಿನಿ ಆ ಸೇರನ್ನ 3 ಸಲ ನಮಸ್ಕಾರ ಮಾಡಿಕೊಂಡು ಬಲಗಾಲಲ್ಲಿ ಸೇರನ್ನ ಒದ್ದು ಬಲಗಾಲಿಟ್ಟು ಮನೆ ಒಳಗಡೆ ಬಂದರು. ನಂದಿನಿ ಮನೆ ಒಳಗಡೆ ಬಂದಮೇಲೆ ಅಲ್ಲೇ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚು ಅಂತ ಹೇಳಿದ್ರು. ಸೊ ನಂದಿನಿ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ಬಂದರು. ದೀಪ ಹಚ್ಚಿ ಬಂದಮೇಲೆ ಇವಾಗ ಹಾಲು ಉಗ್ಸೋಣ ಅಂದ್ಬಿಟ್ಟು ನಂದಿನಿನ ಅಡುಗೆ ಮನೆಗೆ ಕರ್ಕೊಂಡು ಬಂದ್ವಿ. ಮತ್ತು ಅಲ್ಲಿ ಗ್ಯಾಸು ಒಲೆಗೆ ಕುಂಕುಮ ಹಚ್ಚಿ ಅರಿಶಿನ ಹಚ್ಚಿ ಹೂ ಇಟ್ಟು ಗಂಧದ ಕಡ್ಡಿ ಮತ್ತು ಕರ್ಪೂರ ಹಚ್ಚಿ ನನ್ನ ತಮ್ಮ ಮತ್ತು ನಂದಿನಿ ಗ್ಯಾಸ್ ಒಲೆಗೆ ಪೂಜೆ ಮಾಡಿ ಗ್ಯಾಸ್ ಹಚ್ಚಿದ್ರು ಹಾಲು ಉಗ್ಸಕ್ಕಂತ. ಹಾಲು ಉಕ್ಕಿ ಹರಿವಾಗ ಉಕ್ಕಿ ಸ್ವಲ್ಪ ಕೆಳಗಡೆ ಗ್ಯಾಸ್ ಮೇಲೆ ಚೆಲ್ಲಿ ಆ ಟೈಮಲ್ಲಿ ಸಕ್ಕರೆ ಹಾಕಿ ಅಂದ್ಬಿಟ್ಟು ನನ್ನ ತಮ್ಮನಿಗೆ ಬೌಲಲ್ಲಿ ಸ್ವಲ್ಪ ಸಕ್ಕರೆ ಕೊಟ್ಟಿದ್ದರು. ಹಾಲು ಉಕ್ಕಿ ಗ್ಯಾಸ್ ಮೇಲೆಲ್ಲ ಹರಿತು. ಆ ಟೈಮಲ್ಲಿ ಸಕ್ಕರೆ ಹಾಕಿದ್ರು. ಆಮೇಲೆ ನಂದಿನಿಗೆ ಹೇಳಿದ್ರು, ಅಂದರೆ ನಮ್ಮ ಭಾವ ನನ್ನ ತಮ್ಮ ಎಲ್ಲರೂ ಹಾಲಲ್ಲಿದ್ದರು. ಮತ್ತು ಅವ್ರ ಚಿಕ್ಕಪ್ಪನ ಮಕ್ಕಳು ಕೂಡ ಇದ್ದರು. ಸೊ ತೊಗೊಂಡೋಗ್ಬಿಟ್ಟು ಎಲ್ರಿಗೂ ಹಾಲು ಕೊಡು ಅಂತ. ಸೊ ನಂದಿನಿ ಎಲ್ರಿಗೂ ಬಂದು ಹಾಲು ಕೊಟ್ಟರು. ಆಮೇಲೆ ನಾವು ಒಂದು ವೆಲ್ಕಮ್ ಟು ಹೋಮ್ ಅಂದ್ಬಿಟ್ಟು ಒಂದು ಕೇಕು ತೊಗೊಬಂದಿದ್ವಿ. ಇಬ್ಬರ ಕೈಲೂ ಕೇಕ್ ಕಟ್ ಮಾಡಿಸ್ಬಿಟ್ಟು ವೆಲ್ಕಮ್ ಟು ಹೋಮ್ ಅಂತ ಹೇಳಿಬಿಟ್ಟು ಇಲ್ಲಿಗೆ ಮದುವೆ ಫಂಕ್ಷನ್ನು ಮುಗೀತು. ನೆಕ್ಸ್ಟ್ ಇನ್ನು ಬೀಗ್ರೂಟದ್ದು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಅದೆಲ್ಲ ಬೀಗ್ರೂಟ ಎಲ್ಲ ಆದಮೇಲೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.